ಮುಖ್ಯಮಂತ್ರಿ ಓಲೈಸಬೇಕು ಅಷ್ಟೇ. ನೇರವಾಗಿ ಈ ಇಶ್ಯೂಲಿ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿಲ್ಲ. ಇವತ್ತು ಸಿದ್ದರಾಮಯ್ಯ ಹೆಸರು ಇರಬೇಕು ಅಂತ ಒತ್ತಾಯ ಮಾಡ್ತಿರೋರು. ಈ ಪರಂಪರೆ ಗೊತ್ತಾ ಅವ್ರಿಗೆ? ಕಣ್ಣೀರು ಕಥೆ ಗೊತ್ತಾ? ಆ ಕಣ್ಣೀರಿಗೋಸ್ಕರ ಭಾರತದ ಮೊಟ್ಟ ಮೊದಲ ಆಸ್ಪತ್ರೆ ಬಂತು. ಎಷ್ಟು ಜನಕ್ಕೆ ಗೊತ್ತಿದೆಯಾ ಅವ್ರಿಗೆ? CFTRI ಇರ್ಬೋದು, ಒಂದು ಆಕಾಶವಾಣಿ ಇರ್ಬೋದು, ಎಲ್ಲ ಥರಲ್ಲೂ ಪ್ರಿನ್ಸಸ್ ರೋಡ್ ಅಂತ ಬರುತ್ತೆ. ಯಾಕೆ ನೀವು ದಾಖಲೆ ಇಲ್ಲ ಅಂತ ಹೇಳ್ತೀರಾ? ಇರೋ ಹೆಸರನ್ನ ತೆಗೆದು ಬೇರೆ ಹೆಸರಿಡೋ ಅವಶ್ಯಕತೆ ಇಲ್ಲ. ಇದು ರಾಜಮನೆತನದ ಕೊಡುಗೆ ಆಗಿರೋದ್ರಿಂದ ಅದು ಇರಲೇಬೇಕು. ಅದನ್ನು ಬೇರೆ ಹೆಸರಿಡೋಕೋರೆ ನಾವು ಬಿಡಲ್ಲ. PKTP ಅಂತಂದರೆ ವಿಶ್ಲೇಷಣೆ ಏನು ಅಂದರೆ ಪ್ರಿನ್ಸಸ್ ಕೃಷ್ಣರಾಜಮಣ್ಣಿ ಅಂತ ಅವರು ವಿಶ್ಲೇಷಣೆ ಮಾಡ್ಕೋಬೇಕಾಗಿತ್ತು, ಅದನ್ನು ತಿಳ್ಕೋಬೇಕಾಗಿತ್ತು. ಇವತ್ತು ರಾಜಮನೆತನದ ಹೆಸರುಗಳನ್ನು ಅಳಿಸಾಕುವಂಥ ಕೆಲಸಗಳು, ಅದೇನು ರಬ್ಬರಲ್ಲಿ ಅಳಿಸಾಕುವಂಥ ಕೆಲಸಗಳಾಗೋದಿಲ್ಲ. ಇಲ್ಲಿ ನಾವು ಚಳುವಳಿಗಾರರು ಇದ್ದೀವಿ. ರಾಜಮನೆತನ ಸರ್, ಈಗ ತುಂಬ ಚರ್ಚೆ ಆಗ್ತಾ ಇರೋದೇನೆಂದರೆ ಪ್ರಿನ್ಸಸ್ ರೋಡ್ ಏನಿದೆ, KRS ರಸ್ತೆ, ಅದನ್ನು ಬದಲಾವಣೆ ಮಾಡಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಬದಲಾವಣೆ ಮಾಡಬೇಕು ಅಂತ ಸ್ಥಳೀಯ ಶಾಸಕರು ತುಂಬ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರ ಪಕ್ಷದ ಕೆಲವು ಮುಖಂಡರು ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಅಥವಾ ಆ ಸ್ಥಳದ ಬಗ್ಗೆ ಇತಿಹಾಸ ಗೊತ್ತಿರೋರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಅಂತ? ಸಿದ್ದರಾಮಯ್ಯನೇ ಕೇಳಬೇಕು ಪ್ರಶ್ನೆ. ಅವ್ರು ಸಿಗ್ತಾ ಇಲ್ಲ, ಅವ್ರ ಬೆಂಬಲಿಗರು ಬಿಟ್ಟು ಅವ್ರು ಸಿಗ್ತಾನೆ ಇಲ್ಲ ನಮ್ಮ ಕೈಗೆ. ಈಗ ನಾನು ಸಿದ್ದರಾಮಯ್ಯನ ಬೆಂಬಲಿಗ. ಈಗಿನ ಜನ ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತೀರ ಸಿದ್ದರಾಮಯ್ಯನ ಬೆಂಬಲಿಗರು ಅಂತ. ಯಾವತ್ತಿಂದ ಅವ್ರಿಗೆ ಬೆಂಬಲಿಗರು? ಸಿದ್ದರಾಮಯ್ಯ ಜನತಾ ಪಕ್ಷದಲ್ಲಿದ್ದಾಗ, ಅನಂತರ ಜನತಾ ಪಕ್ಷ ಬಿಟ್ಟು ಅಖಿಲ ಭಾರತ ಪ್ರಗತಿವಾದಿ ಜನತಾ ಪಕ್ಷ ABPJD ಅಂತ ಮಾಡಿದ್ರು. ಅಖಿಲ ಭಾರತ ಪ್ರೋಗ್ರೆಸಿವ್ ಜನತಾ ದಳ, ಜನತಾ ಪಕ್ಷ ಅಂತ. ಅವ್ರು ಮೊದಲನೇ ಮೀಟಿಂಗ್ ಆದಾಗ ನಾನು ಜೊತೆಲೇ ಇದ್ದೆ. ಇವ್ರುಗಳು ಗೊತ್ತಿದೆಯಾ? ಓಲೈಸೋದು, ಮುಖ್ಯಮಂತ್ರಿ ಓಲೈಸಬೇಕು ಅಷ್ಟೇ. ಅಂದರೆ ಅವ್ರು ಹೇಳೋದು ಸರ್, ಏನೀಗ ಪ್ರಿನ್ಸಸ್ ರಸ್ತೆ ಅಂತ ಏನಿದೆ ಅದೀಗ ಜನಸಾಮಾನ್ಯರು ಸಾಮಾನ್ಯವಾಗಿ KRS ರಸ್ತೆ ಅಂತ ಕರೀತಾರೆ. ಬಟ್ ಅದು ಪ್ರಿನ್ಸಸ್ ರಸ್ತೆ ಅಲ್ವೇ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಈ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಅದಕ್ಕೆ ಇಲ್ಲ, ಆ ಥರದ್ದು ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳಿದ್ದಾರೆ ಸರ್. 2 ದಿನದ ಹಿಂದೆ ಪ್ರೆಸ್ ಮೀಟ್ ಆದಾಗ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಎಲ್ಲಿಂದಲೋ ಇಲ್ಲಿಗೆ ಟ್ರಾನ್ಸ್ಫರ್ ಬರ್ತಾರೆ. ಅವ್ರಿಗೆ ಮೈಸೂರಿನ ಇತಿಹಾಸ ಗೊತ್ತಿರುತ್ತಾ? ಮೈಸೂರಿನ ಪರಂಪರೆ ಏನು ಅಂತ ಗೊತ್ತಿರುತ್ತಾ? ಇಲ್ಲ. ಯಾವನು ಮೇಲಧಿಕಾರಿ ಇದ್ದಾನೆ ರಾಜಕಾರಣಿ, ಅವರು ಓಲೈಸಬೇಕು. ವಿಧಿ ಇಲ್ಲ ಅವ್ರಿಗೂ. ಇಲ್ಲಿ ಸರಳವಾಗಿ ಹೇಳೋದಾದರೆ ಪ್ರಿನ್ಸಸ್ ರೋಡು ಯಾವುದಕ್ಕೆ ಇಟ್ಟಿದ್ದಾರೆ? ಹೆಸರಿಟ್ಟಿಲ್ಲ, ಕರೆದಿದ್ದಾರೆ. ಯಾತಕ್ಕೆ? ಅಲ್ಲಿ ಮಹಾರಾಜರು ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ. ಯಾವ ಆಸ್ಪತ್ರೆ ಕಟ್ಟಿದ್ದಾರೆ? ಕ್ಷಯದ ಆಸ್ಪತ್ರೆ ಕಟ್ಟಿದ್ದಾರೆ. ಎಲ್ಲ ಬಿಟ್ಟು ಕ್ಷಯದ ಆಸ್ಪತ್ರೆ ಯಾಕೆ ಕಟ್ಟಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರ 2ನೇ ಅಕ್ಕ ಕೃಷ್ಣರಾಜಮಣ್ಣಿ 20ನೇ ವಯಸ್ಸಿಗೆ ಕ್ಷಯ ಬಂದು ಸಾಯ್ತಾರೆ. ಆಕೆಯ 3 ಜನ ಹೆಣ್ಮಕ್ಳು 14, 15, 16ನೇ ವಯಸ್ಸಿಗೆ ಕ್ಷಯ ಬಂದು ಸಾಯ್ತಾರೆ. ಆ ದಿನಗಳಲ್ಲಿ ಕ್ಷಯಕ್ಕೆ ಔಷಧಿನೇ ಇಲ್ಲ. ಸೌತ್ ಏಷ್ಯಾಲೇ ಇಲ್ಲ. ಅರಮನೆಯವ್ರಿಗೆ ಕ್ಷಯಕ್ಕೆ ಔಷಧಿ ಇಲ್ಲ, ಗುಣಪಡಿಸೋಕ್ಕಾಗಲ್ಲ. ಅಂದರೆ ಸಾಮಾನ್ಯವಾದ ಜನರ ಕಥೆ. ಆಗ 75,000 ರೂಪಾಯಿ ಕೃಷ್ಣರಾಜಮಣ್ಣಿ ಪ್ರಾಪರ್ಟಿ ಇತ್ತು. 2.25 ಲಕ್ಷ ರೂಪಾಯಿ ಇವರು ಅಮ್ಮ ಮಗ ಹಾಕಿ ಆ ಸ್ಯಾನಿಟೋರಿಯಂ ಕಟ್ತಾರೆ. ಭಾರತದ ಮೊಟ್ಟ ಮೊದಲ ಕ್ಷಯ ರೋಗ ನಿವಾರಣಾ ಚಿಕಿತ್ಸಾ ಕೇಂದ್ರ. ಪ್ರಿನ್ಸಸ್ ರೋಡ್ ಅಂದಾಗ
ಅದರ ಒಳಗೆ ಇರೋದು ಈ ಕಣ್ಣೀರಿನ ಕಥೆ, ಹೃದಯದ ನೋವಿನ ಕಥೆ ಇದೆ. ಪ್ರಿನ್ಸೆಸ್ ರೋಡ್ ಕಿತ್ತಾಕ್ರಿ, ಅವಳ ರಾಜ್ಕುಮಾರಿ ಅಂತ ಸಿದ್ದರಾಮಯ್ಯ ಜಡ್ರಿ ಹೆಸರು ಅಂತ ಹೇಳುವ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಈ ಕಣ್ಣೀರಿನ ಕಥೆ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಅವತ್ತು ಯಾವುದೇ ಡಾಕ್ಯುಮೆಂಟ್ಗಳು ಮಾಡ್ತಿರಲಿಲ್ಲ. ಯಾವಾಗ ಇವರೇನೋ ಹೇಳಿದ್ರು 1999ರಿಂದ 2024ವರೆಗೂ ಇಲ್ಲ, ಇನ್ನೂ ಹಿಂದ್ಗಡೆ 50 ವರ್ಷ ಬದುಕ್ತಿದ್ದೀವಿ. ಅವ್ರು ಸತ್ತದ್ದು ಯಾವಾಗ, ಆಸ್ಪತ್ರೆ ಕಟ್ಟದ್ದು ಯಾವಾಗ, 19ನೇ ಶತಮಾನದ ಮೊದಲ ದಶಕದಿಂದ ಹುಡುಕ್ಬೋ. ಡಾಕ್ಯುಮೆಂಟ್ ಇಲ್ಲ, ಫೋಟೋ ಇಳಿಸ್ಕೊಡಿಲ್ಲ, ಬೋರ್ಡ್ ಬರ್ದಾಕೊಟ್ಟು ಮಹಾರಾಜರು. ಕನ್ನಂಬಾಡಿ ಕಟ್ಟೆ ಅಡಿಪಾಯ ಆಗ್ತಾಗಲೂ ಹೋಗಿ ಫೋಟೋ ಇಳಿಸ್ಕೊಳ್ಳಿಲ್ಲ ಅವರು. ಇಂಜಿನಿಯರ್ಗಳ ಫೋಟೋ ಇದೆ ಆಯಿತಾ. ಇಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಕಿತ್ತಾಕ್ರೆ ಪ್ರಿನ್ಸೆಸ್ ಭಾಳ ಚೆನ್ನಾಗಿದ್ದಾರೆ ಅನ್ನೋದು ಅವರ ತಿಳುವಳಿಕೆ ಮಟ್ಟವನ್ನು ತೋರಿಸುತ್ತೆ. ಮತ್ತು ಮುಖ್ಯಮಂತ್ರಿಯನ್ನು ಓಲೈಸ್ತಾ ಇದ್ದಾರೆ ಅನ್ನೋದು ಗ್ಯಾರಂಟಿ ಆಗುತ್ತೆ. ನನ್ನ ಅನಿಸಿಕೆ, ನಾನು ನಿನ್ನೆ ದಿನ ಮಾದೇವಪ್ಪನವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. 5ನೇ ತಾರೀಕು ಸಂಜೆ ಬರ್ತಾರೆ ಅವರು. ಅವತ್ತು ರಾತ್ರಿ 6ನೇ ತಾರೀಕು ಬೆಳಿಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ನೇರವಾಗಿ ಈ ಇಶ್ಯೂಲಿ ಸಿದ್ದರಾಮಯ್ಯ ಇನ್ವಾಲ್ವ್ ಆಗಿಲ್ಲ. ಅವ್ರು ಗೊತ್ತಿದೆ. ಶಿವಮೊಗ್ಗಲ್ಲಿ ಮೊನ್ನೆ ಹೇಳಿಲ್ವರು 60 ವರ್ಷ ಹಿಂದೆ ಹೆಸರು ಬದಲಾಯಿಸಿದ್ರೇನು ಅಂತ ಹೇಳಿದ್ರು ಅವರು. ನೇರವಾಗಿ ಮಾತ್ರ ಭಾಗಿಯಾಗಿಲ್ಲ ಅವರು. ನೇರವಾಗಿ ಅವ್ರಿಗೆ ಹೊರಟಾಗಿ ಡಿಪೆಂಡ್ ಮಾಡಿಕೊಂಡ್ರೆ ಹೊರತು ಒಳಗಿನ ವಿಷಯಗಳು ಗೊತ್ತಿಲ್ಲ. ಆಮೇಲೆ 25 ವರ್ಷದಿಂದ ವಾಡಿ ವಿಲಾಸ ರಸ್ತೆ ಹೆಸರು ಚೇಂಜ್ ಮಾಡಬೇಕು ಏನಾಯಿತು, ಅವರ ಮೌನ ಸಮ್ಮತಿ ಇತ್ತು. ಆಮೇಲೆ ಬೇಡ ಅಂದರು. 3 ದಿನ ಟೈಮ್ ಇದ್ದದ್ದು. ಸಿದ್ದರಾಮಯ್ಯ ಡಬಲ್ ರೋಡ್ ಅವರಿಗೆ ಮಹಾತ್ಮ ಗಾಂಧಿ ಡಬಲ್ ರೋಡ್ ಆಯಿತು. ಇವ್ರು ಬೇಡ ಆದಮೇಲೆ 2.5 ದಿನ ಟೈಮ್ ಇದ್ದದ್ದು. ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಂದೆ. ವಾಡಿ ವಿಲಾಸ ಅಂದರೆ ಯಾವುದೋ ಬಿಲ್ಡಿಂಗ್ ಹೆಸರು ಅಂದ್ಕೊಂಡಿದ್ರು. ಸಿದ್ದರಾಮಯ್ಯನವರು ಹಿಂಬಾಲಕರು, ಟ್ರಸ್ಟ್ ಬೋರ್ಡಿನ ಅಧ್ಯಕ್ಷ ಇತ್ಯಾದಿ. ಬಹಳ ಬೇಜಾರು ಸಂಗತಿ ಏನಿದೆ, ಅಧಿಕಾರ ಉನ್ನತ ಸ್ಥಾನಕ್ಕೆ ಬಂದವ್ರಿಗೆ, ಮೈಸೂರು ಬಂದವ್ರಿಗೆ ಮೈಸೂರಿನ ಇತಿಹಾಸ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಪರಂಪರೆ ಗೊತ್ತಿಲ್ಲ. ಮೈಸೂರಿನವರು ತಿಳ್ಕೊಳ್ಳೋ ಪ್ರಯತ್ನ ಪಡಲ್ಲ. ಇವತ್ತು ಸಿದ್ದರಾಮಯ್ಯ ಹೆಸರು ಇರಬೇಕು ಅಂತ ಒತ್ತಾಯ ಮಾಡ್ತಿರೋರು ಈ ಪರಂಪರೆ ಗೊತ್ತಾ ಅವ್ರಿಗೆ? ಆ ಕಣ್ಣೀರು ಕಥೆ ಗೊತ್ತಾ? ಆ ಕಣ್ಣೀರಿಗೋಸ್ಕರ ಭಾರತದ ಮೊಟ್ಟ ಮೊದಲ ಆಸ್ಪತ್ರೆ ಬಂತು. 2 ಜನಕ್ಕೆ ಗೊತ್ತಿದೆ ಅವ್ರಿಗೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಇದು. ನಾನು ಅವ್ರ ಹತ್ರ ಮಾತಾಡ್ತೀನಿ. 6ನೇ ತಾರೀಕು ಬೆಳಗ್ಗೆ ಇಲ್ಲ 5ನೇ ತಾರೀಕು ರಾತ್ರಿ ಮಾದೇವಪ್ಪ ಹತ್ರ ಮಾತಾಡ್ತೀನಿ. ಆಮೇಲೆ ನಾನು ಮಾದೇವಪ್ಪ ಇಬ್ಬರೂ ಹೋಗಿ ಸಿದ್ದರಾಮಯ್ಯ ಹತ್ರ ಮಾತಾಡ್ತೀನಿ. ನನ್ನ ನಂಬಿಕೆ ಏನಿದೆ ಅಂದರೆ ಸಿದ್ದರಾಮಯ್ಯಕ್ಕೆ ಗೌರವಿತವಾಗಿ ಫುಲ್ ಸ್ಟಾಪ್ ಆಗ್ತಾರೆ. ಅಂದರೆ ಚಾಮರಾಜ ಕ್ಷೇತ್ರದ ಸ್ಥಳೀಯ ಶಾಸಕರು ಕೂಡ ಹೇಳ್ತಾ ಇರೋದೇನಂದ್ರೆ ಸರ್, ನಾವು ರಸ್ತೆ ಮಾತ್ರ ಹೆಸರು ಬದಲಾಯಿಸ್ತೀವಿ, ಆಸ್ಪತ್ರೆಗೆ ಯಾವುದೇ ರೀತಿ ಹೆಸರು ಬದಲಾಯಿಸಲ್ಲ ನಾವು ಅಂತ. ಆಸ್ಪತ್ರೆ ಹೆಸರು ಬದಲಾಯಿಸ್ತಾರೆ, ಅದು ಅರ್ಥ ಇಲ್ಲ. ರಸ್ತೆ ಹೆಸರು ಯಾಕೆ ಅಂದರೆ ಇನ್ನೊಬ್ರು ಹೇಳ್ತಾರೆ ಅಲ್ಲಿ 12-15 ಆಸ್ಪತ್ರೆಗಳಿವೆ, ಸಿದ್ದರಾಮಯ್ಯ ಕೊಟ್ಟು ದುಡ್ಡಿಂದ ಅವರ ಅವಧಿಯಲ್ಲಿ ಕಟ್ಟದ್ದು ಅಂತಾರೆ. ಅವರು ಸಾಕಷ್ಟು ಮಾಡಿದ ಅವರ ಅವಧಿಯಲ್ಲಿ ಸರ್ಕಾರದಿಂದ ಯೋಜನೆಗಳು ಹಾಕಿ ಕಟ್ಟಿಸಿದ್ದಾರೆ. ಆದರೆ ನನ್ನ ಸಲಹೆ ಆಸ್ಪತ್ರೆಗಳು ಕಂಡು ಒಂದು 4 ಆಸ್ಪತ್ರೆ ಬಂದಿದೆ, 3-4. ಅದಕ್ಕೆ ಸಿದ್ದರಾಮಯ್ಯ ಚಿಕಿತ್ಸಾ ಕೇಂದ್ರಗಳ ಸಂಕೀರ್ಣ ಅಂತ ಅದಕ್ಕೆ ಸಿಟ್ಕೊಳ್ಳಿ, ರಸ್ತೆಗಲ್ಲ.
ಆಸ್ಪತ್ರೆಗಳ ಸಂಕೀರ್ಣಕ್ಕೆ ಸಿದ್ದರಾಮಯ್ಯ ಸರಿ. ನೀವು ಕೂಡ ಪರಿಸರದ ಬಗ್ಗೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಾ. ತುಂಬ ಚರ್ಚೆ ಆಗ್ತಾ ಇದೆ ಈ ವಿಷಯದ ಬಗ್ಗೆ. ಪ್ರಿನ್ಸಸ್ ರಸ್ತೆ ಏನಿದೆ ಸಿದ್ದರಾಮಯ್ಯ ಮಾರ್ಗವಾಗಿ ಬದಲಾವಣೆ ಮಾಡಬೇಕು ಅಂತ ಇವತ್ತು ಕಾರ್ಪೊರೇಷನ್ಗೂ ಕೂಡ ಭೇಟಿ ನೀಡಿದ್ದೀರಾ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ವಾದ ಇಷ್ಟೇ. ಈಗ ಮೊದಲನೇ ದಿನ ನಾವು ಪತ್ರಿಕೆಯಲ್ಲಿ ಹೋದಾಗ ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಬಂತು. ಆಕ್ಷೇಪಣೆನ ಸಲ್ಲಿಸಿದ್ವಿ. ಏಕೆಂದರೆ ನಾನು 1972ರಲ್ಲಿ ಹುಟ್ಟಿರೋದ್ರಿಂದ ನನಗೆ ತಿಳಿದ ಪ್ರಕಾರ KRS ರಸ್ತೆ ಅಂದರೆ ಕೃಷ್ಣರಾಜ ಸಾಗರ ಇದನ್ನು ಯಾಕೆ ಬದಲಾವಣೆ ಮಾಡಿ ಇವರು ಸಿದ್ದರಾಮಯ್ಯ ಅವರ ಆರೋಗ್ಯ ಮಾರ್ಗ ಅಂತ ಇಡ್ತಾ ಇದ್ದಾರೆ. ಏಕೆಂದರೆ ಒಂದು ಕಡೆ ನಮಗೆ ಬೇಜಾರಂದರೆ ಆಸ್ಪತ್ರೆಗೆ ಹೋದರೆ ಒಳ್ಳೆ ಆರೋಗ್ಯ ಅಂದರೆ ನಮಗೆ ಉಚಿತವಾಗಿ ಏನೂ ಸಿಗ್ತಾ ಇಲ್ಲ. ಸೊ ಹಿಂಗಿರುವಾಗ ಅದೆಂಗೆ ಆರೋಗ್ಯ ಮಾರ್ಗ ಅಂತ ಹೇಳ್ತಾರೆ. ಅದಕ್ಕೆ ಬೇಡ ಅಂತ ನಾವೆಲ್ಲ ಅಬ್ಜೆಕ್ಷನ್ ಹಾಕಿದ ನಂತರ ಒಂದೊಂದಾಗಿ ಮಾಧ್ಯಮದಲ್ಲಿ ನಾವು ನೋಡಿದ್ವಿ. ಇದಕ್ಕೆ ಪ್ರಿನ್ಸಸ್ ರಸ್ತೆ ಅಂತಿದೆ. ನಮ್ಮ ನಾಲ್ವಡಿಯವರ ಅಕ್ಕ ಮತ್ತು ಅವರ ಮಕ್ಕಳು ಒಂದು ತೀರ್ಕೊಂಡ ವಿಚಾರದಲ್ಲಿ ಅವರ ಒಂದು ಹಣದಿಂದ ಕಟ್ಟಿದ್ದ ಜಾಗನೂ ಅವ್ರದ್ದೇ, ಹಾಸ್ಪಿಟ್ಲೂ ಅವರೇ ಕಟ್ಟಿಸಿದ್ದಾರೆ. ಪ್ರಿನ್ಸಸ್ ರಸ್ತೆ ಅಂತಿದೆ ಅಂತ ನಮ್ಮ ಗುರುಗಳಿರ್ಬೋದು ಮಾಧ್ಯಮದಲ್ಲಿ ಎಲ್ಲ ಕಡೆನೂ ವಿಚಾರ ತಿಳಿತು. ಅದೇ ನಂತರ ನನಗೆ ಒಬ್ಬರು ಲಾಯರ್ ಕೂಡ ಫೋನ್ ಮಾಡಿ ರವಿಕುಮಾರ್ ಅನ್ನೋರು ಮಾಹಿತಿನ ಕೊಟ್ಟರು. ನೋಡಿ 2014ರಲ್ಲಿ ಅಲ್ಲಿ ಒಬ್ಬರು ಡಾಕ್ಟರ್ ತಿರುಮಲ ರಾವ್ ಅನ್ನೋರು ಕೂಡ ಇದಕ್ಕೆ KRS ರಸ್ತೆ ಅಂತ, ಅದು ಪ್ರಿನ್ಸಸ್ ರಸ್ತೆ ಅಂತ ಇತ್ತು, KRS ರಸ್ತೆ ಅಂತ ಮಾಡೋಕ್ಕೆ ಹೋದಾಗ ಅವರು ಪ್ರಿನ್ಸಸ್ ರಸ್ತೆ ಅಂತ ಇತ್ತು, ಇದನ್ನು KRS ರಸ್ತೆ ಅಂತ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಮನವಿ ಕೊಟ್ಟರು. ಅವ್ರು ಏನು ಮಾತಾಡದೇ ಇರುವಾಗ ಅವರು ಕೋರ್ಟಿಗೂ ಕೂಡ ಒಂದು ಅರ್ಜಿನ ಸಲ್ಲಿಸಿದ್ರು. ಆಗ ಮಾಹಿತಿಗಳು ಕೊಡ್ತೀನಿ ಅಂತೇಳಿ ಕೆಲವಷ್ಟು ಕೊಟ್ಟಿದ್ದಾರೆ ಅಂತ ಕೊಟ್ಟಾಗ ಸೊ ಹಿಂಗೆಲ್ಲ ಇರುವಾಗ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತೇಳಿ ನಾವು ನೆನ್ನೆ ಸಾಂಕೇತಿಕವಾಗಿ ಕೆಲವು ಸಂಘಟನೆಯ ಜೊತೆಗೂಡಿ ಅಲ್ಲಿಗೆ ನಾಮಫಲಕನ ಅಂಟಿಸಿ ಬಂದಿದ್ವಿ. ಮಹಾನಗರ ಪಾಲಿಕೆಯಿಂದ ಕೂಡಲೇ ಈ ರೀತಿ ಹೆಸರನ್ನ ಇಡಬೇಕು, ಇಲ್ಲಾಂದರೆ ನಾವು ನ್ಯಾಯಾಲಯದಲ್ಲಿ ಹೋಗಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿನ ಕೊಡೋಣ ಅಂತ ಹಾಕಿದ್ವಿ. ಈ ದಿನ ಅದೇ ಕಮಿಷನರ್ನ ಭೇಟಿ ಮಾಡಿದ್ವಿ. ನೋಡಿ ಈ ಥರ ಎಲ್ಲ ಆಗ್ತಾ ಇದೆ, ತುಂಬ ಚರ್ಚೆ, ಮೈಸೂರಲ್ಲಿ ತುಂಬ ಗದ್ದಲ ಆಗ್ತಾ ಇದೆ. ಕೂಡಲೇ ಇದ್ರ ಬಗ್ಗೆ ನೀವೇನು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ರಿ ಇದನ್ನು ಕೂಡಲೇ ನೀವು ಒಂದು ಹೇಳಿಕೆ ಕೊಡಿ. ಇಲ್ಲ ಅಂತ ಹೇಗೆ ಹೇಳ್ತೀರಾ? ರೈಲ್ವೆ ಸ್ಟೇಷನಿಂದ ಮುಂದೆ ಬರ್ತಾ ಯಾವ್ದು ಪಾರಂಪರಿಕ ಒಂದು CFTRI ಇರ್ಬೋದು, ಒಂದು ಆಕಾಶವಾಣಿ ಇರ್ಬೋದು, ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತ ಬರುತ್ತೆ. ಯಾಕೆ ನೀವು ದಾಖಲೆ ಇಲ್ಲ ಅಂತ ಹೇಳ್ತೀರಾ? ಮೊನ್ನೆ ಕೂಡ ಸಂದೇಶ್ ಸ್ವಾಮಿ ಅವರು ಒಂದು ಮ್ಯಾಪನ್ನು ಬಿಡುಗಡೆ ಮಾಡಿದರು. ಇದೆಲ್ಲ ಪರಿಗಣಿಸಿ ಕೂಡಲೇ ನಮ್ಮ ಮೈಸೂರಿನ ನಾಗರಿಕ, ಮೈಸೂರಿಗೆ ಒಂದು ಒಳ್ಳೆ ಹೆಸರಿದೆ, ರಾಜಮನೆತನದ ಒಂದು ಒಳ್ಳೆ ಹೆಸರಿದೆ, ನಮಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ, ಕೂಡಲೇ ಇದನ್ನ ಪರಿಶೀಲಿಸಿ ಅಂತ ನಾವು ಹೇಳಿದಾಗ ಇಲ್ಲ ಇದು 30 ದಿನ ಗಡುವು ಆದಮೇಲೆ ನಾವು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡಿ ನಿಮಗೆಲ್ಲ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಆದರೂ ನಾವು ಬಿಡಲ್ಲ. ಯಾಕೆಂದರೆ ಇರೋ ಹೆಸರನ್ನ ತೆಗೆದು ಬೇರೆ ಹೆಸರಿಡೋ ಅವಶ್ಯಕತೆ ಇಲ್ಲ. ಇದು ರಾಜಮನೆತನದ ಕೊಡುಗೆ ಆಗಿರೋದ್ರಿಂದ ಅದು ಇರಲೇಬೇಕು. ಅದನ್ನು ಬೇರೆ ಹೆಸರಿಡೋಕ್ಕೋರೆ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಮೈಸೂರಿನ ಜನತೆ ಅರ್ಥಕೋಬೇಕು. ಇವತ್ತಿನ ಅಧಿಕಾರಿಗಳಲ್ಲಿ ಮತ್ತು ಇವತ್ತಿನ ರಾಜಕಾರಣಿಗಳ ಹಿಂಬಾಲಕರಲ್ಲಿ ಬೌದ್ಧಿಕ ದಾರಿದ್ರ್ಯತನ ಎತ್ಕಾಣ್ತಾ ಇದೆ ಅಂತ. ಬೌದ್ಧಿಕ ದಾರಿದ್ರ್ಯತನ ಅಂದ್ರೇನು? ಸಾಂಸ್ಕೃತಿಕ ಶ್ರೀಮಂತಿಕೆ ಇಲ್ಲದೆ ಇರುವಂಥದ್ದು, ಇತಿಹಾಸವನ್ನು ಅರ್ಥಕೊಳ್ಳದೆ ಇರತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ತೊಡಗಿರುವಂಥದ್ದು, ಟ್ರಾನ್ಸ್ಫರ್ ಕೇಸ್ಗಳಲ್ಲಿ ತೊಡಗಿರುವಂಥದ್ದು, ಇವ್ರ ಮನೆ ತಿಜೋರಿಯನ್ನು ತುಂಬಿಸ್ಕೊಳ್ತಕ್ಕಂಥದ್ದು, ಪ್ರಾಕೃತಿಕ ಸಂಪನ್ಮೂಲಗಳನ್ನ ಹಾಳು ಮಾಡುವಂಥದ್ದು, ಸ್ವಾಮಿ ನಿಷ್ಠೆಯನ್ನು ಕಾಯ್ಕೊಳ್ಳೋದಕ್ಕೆ ಬೀದಿಗೆ ಬರುವಂಥದ್ದು, ಇದು ಬೌದ್ಧಿಕ ದಿವಾಳಿತನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಅವ್ರೇನು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಮಾನ್ಯ KPCC ವಕ್ತಾರರಾದಂಥ ಲಕ್ಷ್ಮಣ್ಣವರು ಯದುವೀರವರನ್ನು ರಾಜಮನೆತನದವರು ಅಲ್ವೇ ಅಲ್ಲ, ಅವರು ಒರಿಜಿನಲ್ ಅಲ್ಲ ಅಂತಾರೆ. ಯದುವೀರವರು ರಾಜಮನೆತನದ ಅನ್ನೋರಿಗೆ ಇಡೀ ಮೈಸೂರು ಜನತೆಗೆ ಗೊತ್ತು. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಜಯಚಾಮರಾಜ ಒಡೆಯರ ಅವರ ಮಗ ಯದುವೀರವರು ಅಂದರೆ ಅವರ ಜಯಚಾಮರಾಜವ್ರ ಮರಿ ಮೊಮ್ಮಗ ಆಗ್ತಾರೆ. ಆಮೇಲೆ ಹೇಳ್ತಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ KRS ಮಾರ್ಗ ಅಂತಿತ್ತು, ಹಾಗೂ PKTP ಮಾರ್ಗ ಅಂತಿತ್ತು, ಹಾಗೂ ಒಂಟಿಕೊಪ್ಪಲು ರಸ್ತೆ ಅಂತ ಕರಿತಾ ಇದ್ರು. ಇದಕ್ಕೆ ಯಾವುದೇ ರೀತಿಯ ರಾಜಕುಮಾರಿಯ ಹೆಸರು ತಳ್ಕಾಕೊಂಡಿಲ್ಲ ಅಂತ ಹೇಳ್ತಾರೆ. PKTP ಅಂತಂದರೆ ವಿಶ್ಲೇಷಣೆ ಏನು ಅಂದರೆ ಪ್ರಿನ್ಸಸ್ ಕೃಷ್ಣರಾಜಮ್ಮಣ್ಣಿ ಅಂತ ಅವರು ವಿಶ್ಲೇಷಣೆ ಮಾಡ್ಕೋಬೇಕಾಗಿತ್ತು, ಅದನ್ನು ತಿಳ್ಕೋಬೇಕಾಗಿತ್ತು. ಇವತ್ತು ನಗರ ಪಾಲಿಕೆಯಲ್ಲಿ ಏನಾಗ್ತಿದೆ ಅಂತಂದರೆ ಚುನಾಯಿತ ಪ್ರತಿನಿಧಿಗಳಿಲ್ಲ. ಚುನಾಯಿತ ಪ್ರತಿನಿಧಿಗಳು ಒಂದಷ್ಟು ಸಾಮಾಜಿಕವಾಗಿ ತಿಳ್ಕೊಂಡಿರ್ತಾರೆ. ಇದನ್ನು ಸಬ್ಜೆಕ್ಟ್ನಿಟ್ಟಂಥ ಸಂದರ್ಭದಲ್ಲಿ ಕೌನ್ಸಿಲಲ್ಲಿ ಇದಕ್ಕೆ ಪರ ವಿರೋಧಗಳು ಚರ್ಚೆ ಆಗುತ್ತೆ. ಅಧಿಕಾರಿಗಳು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೋಬಾರ್ದು ಅಂತ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ಥಳೀಯ ಸಂಸ್ಥೆಯ ಚುನಾಯಿತ ಪ್ರತಿನಿಧಿಗಳು, ಹಾಗೂ ವಿಧಾನಸಭೆಯ ಚುನಾಯಿತ ಪ್ರತಿನಿಧಿಗಳು, ಹಾಗೂ ಲೋಕಸಭೆಯ ಚುನಾಯಿತ ಪ್ರತಿನಿಧಿಗಳು ಅಂತ ಮಾಡ್ತಕ್ಕಂಥ ಕೆಲಸಗಳನ್ನ ಪ್ರಜಾಪ್ರಭುತ್ವದಲ್ಲಿ ಮಾಡಿದೆ. ಈಗ ನಾವು ಸಂವಿಧಾನ ದಿನಾಚರಣೆಯನ್ನು ಮಾಡ್ತೀವಿ, ಸಂವಿಧಾನಕ್ಕೆ ಜೈಕಾರವನ್ನು ಕೂಗ್ತೀವಿ. ಸಂವಿಧಾನ ಅಂದ್ರೇನು?
ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ, ಅವರ ಅಹವಾಲುಗಳನ್ನು ಸ್ವೀಕರಿಸಿ ಸಮಾಜಕ್ಕೆ ಏನು ಬೇಕೋ ಕೊಡ್ತಕ್ಕಂಥ ಶಾಂತಿಯುತವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಇವತ್ತು ರಾಜಮನೆತನದ ಹೆಸರುಗಳನ್ನು ಅಳಿಸಾಕುವಂಥ ಕೆಲಸಗಳು, ಅದೇನು ರಬ್ಬರಲ್ಲಿ ಅಳಿಸಾಕುವಂಥ ಕೆಲಸಗಳಾಗೋದಿಲ್ಲ. ಇಲ್ಲಿ ನಾವು ಚಳುವಳಿಗಾರರು ಇದ್ದೀವಿ. ರಾಜಮನೆತನದ ಹೆಸರುಗಳನ್ನು ಹಾಗೂ ಮೈಸೂರಿನ ಇತಿಹಾಸವನ್ನು ಅಳಿಸಾಕುವಂಥ ಕೆಲಸಗಳನ್ನ ಯಾವ ರಾಜಕಾರಣಿಗಳು ಮಾಡ್ಬೋದು. ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಗೌರವ ಇದೆ. ಇಡೀ ರಾಜ್ಯಕ್ಕೆ ಅನ್ನಭಾಗ್ಯ ಕೊಟ್ಟಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ಆಯಿತಾ. ಭಾಗ್ಯಗಳ ಹರಿಕಾರಕ ಸಿದ್ದರಾಮಯ್ಯನವರು. ಬಹುತೇಕ ಅವ್ರ ಹಿಂದೆ ಮುಂದೆ ಇರತಕ್ಕಂಥವ್ರು ಸಿದ್ದರಾಮಯ್ಯನವ್ರಿಗೆ ಬಹುಪರಾಗಿ ಹೇಳೋದಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅವ್ರಿಗೆ ಕಣ್ಣಿಗೆ ಮಂಕುಬೂದಿ ಏರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದರಲ್ಲಿ ಯಾಮಾರಬಾರ್ದು. ಆವಾಗಲೇ ಪ್ರೊಫೆಸರ್ ನಂಜರಾಜ ಅರಸ್ ಅವರು ಗುರುಗಳು ಹೇಳ್ದಂಗೆ 1999ನೇ ಇಸ್ವಿನಲ್ಲಿ ವಾಣಿ ವಿಲಾಸ ಸನ್ನಿಧಾನ ಹೆಸರನ್ನ ಬದಲಾವಣೆ ಮಾಡಿ ಸಿದ್ದರಾಮಯ್ಯನವ್ರ ಮಾರ್ಗ ಇಡಬೇಕು ಅಂತ ಹೋಗಿದ್ರು. ಇವತ್ತು ವಾಣಿ ವಿಲಾಸ ಸನ್ನಿಧಾನ ಅಂತಂದರೆ ಯಾವುದೋ ಒಂದು ಬಿಲ್ಡಿಂಗ್ ಇಟ್ಟಿರೋದು ಅಂತ ಹೇಳ್ತಾರೆ. ಇದು ಅವ್ರ ಹತ್ರನೇ ಇತಿಹಾಸ ಕೇಳಿದಂಥ ಸಂದರ್ಭದಲ್ಲಿ ವಾಣಿ ವಿಲಾಸ ಅನ್ನೋದು ನಾಲ್ವಡಿ ಕೃಷ್ಣರಾಜ ಒಡೆಯವರ ತಾಯಿ ಕೆಂಪನಂಜಮ್ಮಣ್ಣಿ ಅಂತ. ಯಾಕೆ ಅಂತಂದರೆ ಅವತ್ತಿನ ರಾಜಮನೆತನದಲ್ಲಿ ಆ ಥರ ಅವರ ಪತಿ ಅವರ ಹೆಸರಿಟ್ಟು ಕರಿಬೇಕಾಗಿತ್ತು. ಇವತ್ತು ಎಲ್ಲರೂ ಅವ್ರ ಗಂಡಂದರು ಹೆಸರಿಟ್ಟು ಕರೀತಾರೆ ಅವ್ರ ಹೆಂಡ್ತಿನ, ಬೇರೆಯವ್ರು ಕರೆಯೋಂಗಿಲ್ಲ ಅನ್ನೋ ಭಾವ ಇರುತ್ತೆ. ಅದಕ್ಕೇನು ಅವರು ಆಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸನ್ನಿಧಾನ ಅಂತ ಗೌರವ ಸೂಚಕ ಪದ ಅಂತ ಇಟ್ಟಿದ್ರು, ವಾಣಿ ವಿಲಾಸ್ ಸನ್ನಿಧಾನ ಅಂತ. ಅದನ್ನು ಆ ರಸ್ತೆಗಿಟ್ಟಿದ್ರು. ಇವ್ರು ಯಾವುದೋ ಬಿಲ್ಡಿಂಗ್ ಹೆಸರು ಅನ್ಕೊಳ್ಳೋದು, PKTP ಅನ್ನೋದ ಇನ್ನೇನು ಅನ್ಕೊಂಬಿಡೋದು, ಇನ್ನೇನು ಅನ್ಕೊಂಬಿಡೋದು ಅಂತ ಮಾಡಿದ್ರೆ ಇದನ್ನು ಇತಿಹಾಸ ಬಲ್ಲವರು ಚಳುವಳಿಗಾರರನ್ನ ಕರೆದು ಮಾತಾಡಿಸಿ ಇಂತಿಂಥ ರಸ್ತೆಗಳಿಗೆ ಇಂತಿಂಥ, ಈಗ ನಾಮಕರಣ ಸಮಿತಿ ಅದನ್ನು ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ. ನಾಮಕರಣ ಸಮಿತಿನೇ ಇಲ್ಲ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ. ಅಧಿಕಾರಿಗಳು ಆಡಿದ್ದೇನೆ ಆಟ, ಅವರೇನೋ ಅದ್ಯಾರೋ MLA ಇನ್ಯಾರೋ ಹೇಳ್ಬಿಟ್ರು ನಾವು ಮಾಡಿಬಿಟ್ವಿ. ಅಲ್ಲ, ನೀವೇನು ಮಾಡ್ತಿದ್ರಿ? ಇದಕ್ಕೆ ಅಬ್ಜೆಕ್ಷನ್ ಕರೆದಿದ್ದೀರಾ. ನೋಡಿ, ಈಗ ನಮ್ಮ ಸಮಯ ವ್ಯರ್ಥ, ಮಾಧ್ಯಮದವ್ರ ಸಮಯ ವ್ಯರ್ಥ, ಇದನ್ನು ನೋಡಿದ್ರೆ ಸಮಯ ವ್ಯರ್ಥ. ಇದು ಬೇಕಿತ್ತ? ಇದು ರಂಪರಾಡಿ ಮಾಡ್ಕೊಳ್ಳೋದು, ರಂಪರಾಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇದೇನು ಇವರೇನು ಅಂದರೆ ಆಡಳಿತವನ್ನು ವಿಕೇಂದ್ರೀಕರಣ ಮಾಡಿ ಜನಗಳು ಒಳ್ಳೆಯದಾಗೋದಕ್ಕೆ, ಮೈಸೂರು ಬೆಳೆಯೋದಕ್ಕೆ ಯಾವ್ಯಾವ ರೀತಿ ಮಾಡಬೇಕು. ಇವತ್ತು ನೀರಿನ ಸಮಸ್ಯೆ ಇದೆ, ಸೊಳ್ಳೆ ಸಮಸ್ಯೆ ಇದೆ ಮೈಸೂರಲ್ಲಿ, ವಾಹನ ನಿಲ್ದಾಣದ ಸಮಸ್ಯೆ ಇದೆ, ಪಾರ್ಕಿಂಗ್ ಸಮಸ್ಯೆ ಇದೆ. ಮಳೆ ಬಂದರೆ ಇದಾಗೋದಿಲ್ಲ, ಇದೆಲ್ಲ ಮುಚ್ಚೋಗ್ತಾ ಇದೆ ರಸ್ತೆ ಗುಂಡಿಗಳೆಲ್ಲ. ಕನಕಗಿರಿ ಸಮಸ್ಯೆ ಇದೆ, ಆಯಿತಾ. ಇನ್ನು ಬೇಸಿಗೆಗಾಲ ಬಂದರೆ ನೀರಿನ ಹಾಹಾಕಾರ ಇದೆ. ಇದ್ರ ಬಗ್ಗೆ ವಿಕೇಂದ್ರೀಕರಣದ ಬಗ್ಗೆ ಯೋಚನೆ ಮಾಡಬೇಕು ಜನಸಾಮಾನ್ಯರು. ಬಂದರೆ ಇವ್ರು ಏನು ಮಾಡ್ತಿದ್ದಾರೆ, ಒಂದು ಕೇಂದ್ರೀಕರಣ ಮಾಡಿ ಒಂದು ಇಶ್ಯೂನ ರೈಸ್ ಮಾಡಿ ಪ್ರಾಪಗಂಡ ಮಾಡಿ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮದಲ್ಲಿ ಬರಂಗೆ ಮಾಡಿ ಇವರು ಕಳ್ಳಾಟ ಆಡ್ಕೊಂಡು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ನೇರ ವಿರೋಧ ಇದೆ. ಎಲ್ಲರ ಸಮಯನೂ ವ್ಯರ್ಥ. ಇದು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾನು ಆಗ್ರಹಪೂರ್ವಕ ಮನವಿ ಮಾಡ್ಕೊತಾ ಇದ್ದೀನಿ.